ಈ ಮನುಷ್ಯ ಅವತ್ತು ಬ್ಯಾಕ್ಟೀರಿಯಲ್ ರಿಸರ್ಚ್ ಮಾಡೋ ರೂಮ್ ನ ಕ್ಲೀನ್ ಮಾಡದೆ ವೆಕೇಶನ್ ಗೆ ಹೋಗಿದ್ದಕ್ಕೆ ಇವತ್ತಿಗೂ ಕೋಟ್ಯಾಂತರ ಜನರ ಜೀವ ಉಳಿತಿದೆ. ಹೆಸರು ಅಲೆಕ್ಸಾಂಡರ್ ಫ್ಲೇಮಿಂಗ್. World War II ಆಗೋಕು 10 ವರ್ಷ ಹಿಂದೆ ನೋಡದೆ ಹೋಗಿರೋ ರೂಮ್ ಗೆ ವಾಪಸ್ ಬಂದು ನೋಡಿದಾಗ ಅಲ್ಲಿಟ್ಟಿರೋ ಬ್ಯಾಕ್ಟೀರಿಯಾ ತುಂಬಿರೋ ಪ್ಲೇಟ್ ನಲ್ಲಿ ಫಂಗಸ್ ಬೆಳೆದಿರುತ್ತೆ. ಇಂಟ್ರೆಸ್ಟಿಂಗ್ ಏನು ಅಂದ್ರೆ ಆ ಫಂಗಸ್ ಅಲ್ಲಿದ್ದ ಬ್ಯಾಕ್ಟೀರಿಯಾನ ಸಾಯಿಸ್ತಿತ್ತು. ಆ ಟೈಮ್ ನಲ್ಲಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇಂದಾನೆ ಕೋಟ್ಯಾಂತರ ಜನ ಜೀವನ ಕಳ್ಕೊಂತಿದ್ರು. ಫಂಗಸ್ ನ ಯೂಸ್ ಮಾಡ್ಕೊಂಡು ಆಂಟಿ ಬ್ಯಾಕ್ಟೀರಿಯಲ್ ಮೆಡಿಸನ್ ನ ಮಾಡೋದಕ್ಕೆ ಇವರು ಒಂದು ಡಾಕ್ಯುಮೆಂಟ್ ನ ಪಬ್ಲಿಷ್ ಮಾಡ್ತಾರೆ. ಯಾರು ಇದನ್ನ ಅಕ್ಸೆಪ್ಟ್ ಮಾಡೋದಿಲ್ಲ. ಈ 10 ವರ್ಷ ಆದ್ಮೇಲೆ World War II ಸ್ಟಾರ್ಟ್ ಆಗುತ್ತೆ. ತುಂಬಾ ಜನ ಸೈನಿಕರು ಯುದ್ಧ ಮಾಡಿ ಸಾಯೋದ್ಕಿಂತ ಈ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಇಂದಾನೆ ಸಾಯ್ತಾ ಇರ್ತಾರೆ. ಇದಕ್ಕೆ ಸೊಲ್ಯೂಷನ್ ಹುಡುಕ್ಲೇಬೇಕಾದ ಪರಿಸ್ಥಿತಿ ಬಂದಿತ್ತು. ಆಗ ಅಲ್ಲಿ ರಿಸರ್ಚ್ ಮಾಡ್ಬೇಕಾದ್ರೆ ಸೈಂಟಿಸ್ಟ್ ಗಳಿಗೆ ಈ ಪಬ್ಲಿಷ್ ನೆನಪಾಗುತ್ತೆ. ವರ್ಷ ಆದ್ಮೇಲೆ ಈ ಫಂಗಸ್ ನ ಯೂಸ್ ಮಾಡ್ಕೊಂಡು ಆಂಟಿಬಯೋಟಿಕ್ ನ ಕಂಡುಹಿಡಿತಾರೆ. ವಾರ್ ನಲ್ಲಿ ಸಾಯ್ತಿದ್ದ ಸೈನಿಕರ ಸಂಖ್ಯೆ 90% ಡ್ರಾಪ್ ಆಗುತ್ತೆ. ಅಲೆಕ್ಸಾಂಡರ್ ಅವ್ರಿಗೆ ಇದಾದ್ಮೇಲೆ ನೋಬೆಲ್ ಪ್ರೈಸ್ ಕೂಡ ಸಿಗುತ್ತೆ. ಈ ರಿಯಲ್ ಸ್ಟೋರಿ ಬಗ್ಗೆ ನಿಮ್ಗೆ ಏನ್ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ.